Hello students, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ವೆಲ್ಕಮ್ ಟು ದ ವಂಡರ್ಫುಲ್ ಸ್ಟ್ರಾಟಜಿ ವಿಡಿಯೋ. ಸೊ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಒಂದು ಸಿಂಪಲ್ ಆಗಿರೋ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಕ್ಲಾಸ್ 10th ಅನ್ನ ಮುಗಿಸಿದೀರಾ, 11th ಗೆ ಬರ್ತಾ ಇದ್ದೀರಾ. 10th ಅನ್ನ ಯಾವ ಪೇಸ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರಿ, 11th ಕೂಡ ಅದೇ ಪೇಸ್ ಅನ್ನ ಕಂಟಿನ್ಯೂ ಮಾಡಿ 95+ ತಗೋಬೇಕು ಅಂದ್ರೆ ಮ್ಯಾಥ್ಸ್ ಅಲ್ಲಿ. ಕರೆಕ್ಟ್? ಇವಾಗ ನೋಡಿ, ವೆನ್ ಯು ಆರ್ ಇನ್ ಕ್ಲಾಸ್ 10th ಅಲ್ಲಿ ಸೈನ್ಸ್ ಅಂತ ಕಲಿತೀರಾ, ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಿಡಿದು ಎಲ್ಲ ಒಂದು ಮೂರ್ನಾಲ್ಕು ಟಾಪಿಕ್ ಇರುತ್ತೆ ಆ್ಯಂಡ್ ಮ್ಯಾಥ್ಸ್ ಅನ್ನ ಸಪ್ರೇಟ್ ಆಗಿ ಕಲಿತೀರಾ. ಕರೆಕ್ಟ್? ಬಟ್ ಇಲ್ಲಿ ಹಂಗಾಗಲ್ಲ. ಫೈನ್, ಫಿಸಿಕ್ಸ್ ಸಪ್ರೇಟ್ ಇರುತ್ತೆ, ಕೆಮಿಸ್ಟ್ರಿ ಸಪ್ರೇಟ್ ಇರುತ್ತೆ, ಮ್ಯಾಥ್ಸ್ ಸಪ್ರೇಟ್, ಆಮೇಲೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಏನು ತಗೋತೀರಾ ಅದನ್ನು ಸಪ್ರೇಟ್. ಸೊ ಈ ಎಲ್ಲದನ್ನ ಹ್ಯಾಂಡಲ್ ಮಾಡಿ ನಮ್ಮ ಈ ಸಬ್ಜೆಕ್ಟ್ ಅಲ್ಲಿ, ನನ್ನ ಈ ಸ್ಪೆಷಲೈಸ್ ಸಬ್ಜೆಕ್ಟ್ ಅಲ್ಲಿ ನೀವು 95+ ಅನ್ನ ಹೆಂಗ್ ಸ್ಕೋರ್ ಮಾಡ್ಕೊಳ್ಳೋದ, ಹೌ ಡು ಐ ಸ್ಕೋರ್ ಸರ್, ಅದನ್ನ ನಿಮ್ಗೆ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಏನೇನೆಲ್ಲ ಟಿಪ್ಸ್ ಅನ್ನ ಕೊಡ್ತೀನಿ ಅದನ್ನ ಫಾಲೋ ಮಾಡ್ತಾ ಹೋಗಿ. ರೋಡ್ ಮ್ಯಾಪ್ ಇದು, ಕಂಪ್ಲೀಟ್ ರೋಡ್ ಮ್ಯಾಪ್. ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗಿ, ಜೂನ್ ಇಂದ ಸ್ಟಾರ್ಟ್ ಆಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಬೋರ್ಡ್ ಎಕ್ಸಾಮ್ ತನಕ ಯಾವ ರೀತಿ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡ್ತೀರಾ. ಯಾರು ಇಂಟಿಗ್ರೇಟೆಡ್ ಕಾಲೇಜಸ್ ಅಲ್ಲಿ ಇದ್ದಾರೆ ಅವ್ರು ನಿಮ್ದಂತೂ ಆಲ್ರೆಡಿ ಕೋರ್ಸ್ ಅನ್ನ ಸ್ಟಾರ್ಟ್ ಆಗಿ 20% 30% ಸಿಲೆಬಸ್ ಮುಗ್ದಿರ್ಬೋದು. ಹೌದೇನಿಲ್ಲ? ಕೆಲವೊಂದು ಜನ ಸ್ಟೂಡೆಂಟ್ಸ್ ಇನ್ನೂ ಅಡ್ಮಿಷನ್ನೇ ತಗೊಂಡಿಲ್ಲ. ಹೌದೇನಿಲ್ಲ? ಸಾರಿ, ನೀವು 10th ಇಂದ 11th ಗೆ ಹೋಗ್ತಾ ಇದ್ದೀರಾ ಅಂದ್ರೆ ಇನ್ನೂ ರಿಸಲ್ಟ್ಸಿಗೆ ವೇಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ಸ್ ಬಂದ್ಮೇಲೆ ಏನ್ ಥಿಂಕ್ ಮಾಡ್ತಾ ಇರ್ತೀರಾ, ಅರೇ 95% ಅಬವ್ ಬಂದಿದೆ, 90% ಅಬವ್ ಬಂದಿದೆ ಅಂದ್ರೆ ನಂದು ಸೈನ್ಸ್ ತಗೊಳ್ಳೋದು ಕೆಪಾಬಿಲಿಟಿ ಇದೆ ಅಂತ ಹೇಳಿ ನೀವೇನಾದ್ರೂ ಸೈನ್ಸ್ ತಗೊಂಡ್ರೆ ಮ್ಯಾಥ್ಸ್ ಅಂತೂ ಒಂದು ಸಬ್ಜೆಕ್ಟ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ನೀವು ಏನು 10th ಅಲ್ಲಿ ಮಾಡಿರ್ತೀರಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸ್ವಲ್ಪ. ಸೊ ಅದನ್ನೆಲ್ಲ ಹೆಂಗ್ ಕವರ್ ಮಾಡಿ 95+ ತಗೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ರೋಡ್ ಮ್ಯಾಪ್ ಸ್ಟೂಡೆಂಟ್ಸ್, ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಇದು. ಸೊ ನೋಡಿ, ಇಫ್ ಯು ಸಿ ಓವರ್ ಹಿಯರ್, ಫೈನ್, ನಾನು ನೋಡಿ ಮಂತ್ ಬೈ ಮಂತ್ ಇದನ್ನ ಡಿವೈಡ್ ಮಾಡಿದ್ದೀನಿ. ಸೊ ಇಫ್ ಯು ಸಿ ಓವರ್ ಹಿಯರ್, ಜೂನ್ 2026, ಕ್ಲಿಯರ್? ಜೂನ್ 2026 ಏನ್ ಮಾಡಿ, ಫೌಂಡೇಶನ್ ಸಿಲೆಬಸ್ ಫ್ಯಾಮಿಲರೈಸೇಷನ್ ಅಂಡ್ ಎಕ್ಸಾಮ್ ಪ್ಯಾಟರ್ನ್. ಕರೆಕ್ಟ್? ಸೊ ನೀವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮ್ದು ಏನು ಫೌಂಡೇಶನ್ ನಾಲೆಜ್ ಇದೆ, ಕ್ಲಿಯರ್? ಅಂದ್ರೆ ಇದು ಎಲ್ಲಿಂದ ಕವರ್ ಮಾಡ್ತೀರಾ, ಆಲ್ರೆಡಿ ನಿಮ್ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ತಗೊಳತ್ತೀವಿ. ಹೌದೇನಿಲ್ಲ? ನೀವು ವಿ ಹ್ಯಾವ್ ಆಲ್ರೆಡಿ ಟೇಕನ್ ದ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್. ಸೊ ದಟ್ 10th ಇಂದ 11th ಗೆ ಬರ್ಬೇಕಂದ್ರೆ ನೀವು ಏನೆಲ್ಲ ಕನ್ಸೆಪ್ಟ್ಸ್ ಅನ್ನ ತಗೊಂಡು ಬರಬೇಕು. ಅದಾದ್ಮೇಲೆ ಆಲ್ಸೋ ವಿ ಹ್ಯಾವ್ ಡನ್ ವಾಟ್, ಸಿಲೆಬಸ್ ಫೆಮಿಲರೈಸೇಷನ್. ಕರೆಕ್ಟ್? ಒಂದ್ಸತಿ ನೀವು 11th ಗೆ ಬಂದ್ಮೇಲೆ ಪ್ರತಿ ಒಂದು ಸಬ್ಜೆಕ್ಟ್ ದ ಸಿಲೆಬಸ್ ಫೆಮಿಲರೈಸೇಷನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ದೆನ್ ಎಕ್ಸಾಮ್ ಪ್ಯಾಟರ್ನ್. ಸೊ ಫಸ್ಟ್ ಕ್ಲಾಸ್ ನೋಟ್ಸ್ ಅಂಡ್ NCERT ಕಲೆಕ್ಟ್ ನೋಟ್ಸ್ ಏನ್ ಮಾಡಿ ನೀವು ಸ್ಟೂಡೆಂಟ್ಸ್, ನಿಮ್ ಸೀನಿಯರ್ ಯಾರು ಇರ್ತಾರಲ್ಲ, ಫೈನ್, ದಿಸ್ ಅ ರಿಕಮೆಂಡೇಶನ್ ಫ್ರಮ್ ಮೀ. ನಿಮ್ ಸೀನಿಯರ್ಸ್ ಏನ್ ನೋಟ್ಸ್ ಇರುತ್ತಲ್ಲ ಅವ್ರು ಕೊಟ್ರೆ ತಗೊಳ್ಳಿ. ಬಟ್ ಅವರು ಕೂಡ ನೀಟ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ, ಕೊಡೋದು ಡೌಟ್. ಬಟ್ ಇಫ್ ಎನಿ ಒನ್ ವಿಲ್ ಗಿವ್ ಯು, ಅಥವಾ ನಿಮ್ ಸೂಪರ್ ಸೀನಿಯರ್ ಯಾರು 12th ಆಲ್ರೆಡಿ ಕವರ್ ಆಗಿ ದೇ ವೆಂಟ್ ಫರ್ದರ್, ಅವ್ರದ್ದು ಯಾವುದು ನೋಟ್ಸ್ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಇರಲಿ, MCQs ಬುಕ್ ಇರಲಿ, ಕ್ವಶನ್ ಬ್ಯಾಂಕ್ ಇರಲಿ, ಏನು ರಿಸೋರ್ಸಸ್ ಅವ್ರ ಕಡೆ ಇದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಫೈನ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಮಂತ್ ಆಫ್ ಜೂನ್. ಅದಾದ್ಮೇಲೆ ಮಾರ್ಕ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಕ್ಲಿಯರ್? ಇದು ನಿಮಗೆ ಸ್ಟ್ರಾಟಜಿ ವಿಡಿಯೋ ನಾವು ಕೊಡ್ತೀವಿ PW ಕನ್ನಡ ಅಲ್ಲಿ, ಇದ್ರ ಬಗ್ಗೆ ಸ್ಟ್ರಾಟಜಿ ವಿಡಿಯೋನ ಕೊಡ್ತೀವಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮಾರ್ಕ್ ಮಾಡಿ. ಎಕ್ಸಾಮ್ ಪ್ಯಾಟರ್ನ್ ಅನ್ನ ತಿಳ್ಕೊಳ್ಳಿ. ಕ್ಲಾಸ್ 10th ಅಲ್ಲಿ ಬೇರೆ ಎಕ್ಸಾಮ್ ಪ್ಯಾಟರ್ನ್ ಇತ್ತಪ್ಪ, ಇಲ್ಲಿ ಬೇರೆದೇ ಇರುತ್ತೆ. ಇಲ್ಲಿ 1 ಮಾರ್ಕ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್, ಇದೆಲ್ಲ ಕ್ವಶನ್ಸ್ ಅನ್ನ ಇರುತ್ತೆ ಇಲ್ಲಿ. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಿಫೋರ್ ಗೋಯಿಂಗ್ ಟು ಯುದ್ಧ ನೀವು ತಯಾರಿ ಮಾಡ್ತಾ ಇದ್ದೀರಾ, ಫೈನ್, ಫಿಕ್ಸಿಂಗ್ ದ ಗೋಲ್ ಅನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ. ಅಡ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಮೇಕ್ ಶೂರ್ ದ್ಯಾಟ್ ನೀವು ಯಾವ್ದು ಆಪ್ಷನಲ್ ಅನ್ನ ಚೂಸ್ ಮಾಡ್ತೀರಾ. ಡಾಕ್ಟರ್ ಆಗ್ಬೇಕಂದ್ರೆ ಬಯಾಲಜಿ ತಗೋತೀರಾ, ಇಂಜಿನಿಯರ್ ಆಗ್ಬೇಕಂದ್ರೆ ಅದೇ CS ತಗೊಳ್ಳಿ, ಅಥವಾ ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. ಕ್ಲಿಯರ್? ಸೊ ಈ ರೀತಿ ನೀವು ಯಾವ ಬ್ರಾಂಚ್ ಅನ್ನ ಫಿಕ್ಸ್ ಮಾಡ್ತೀರಾ ಅದನ್ನು ತುಂಬಾನೇ ಇಂಪಾರ್ಟೆಂಟ್. ಸೊ ಐದರ್ ಯು ವಿಲ್ ಟೇಕ್ ನೀಟ್, JEE, KCET and defense courses. Up to you people. Okay, very nice. Moving on next. Clear? July 2026, that is next month. 1 month ಮುಗಿತು. July 2026 road map ಏನಿದೆ, concept building, relations, functions, trigonometry, limits and derivative, probability. These are all your high weightage topic and second PUC ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್. ಈ ಟಾಪಿಕ್ಸ್ ಅನ್ನ ನಿಮ್ಗೆ ನಾವು PW ಕನ್ನಡ ಅಲ್ಲಿ ಕಲಿಸಿದ್ರೆ ನೀವು ಅರ್ಜುನ ಬ್ಯಾಚ್ ಅಲ್ಲಿ ಕೂಡ ಕಲಿತೀರಾ. ಇಫ್ ಯು ಹ್ಯಾವ್ ಟೇಕನ್ ಅರ್ಜುನ ಬ್ಯಾಚ್, ಅದ್ರಲ್ಲಿ ಕೂಡ ನಾನು ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಇಲ್ಲ ಸರ್ ನೆಕ್ಸ್ಟ್ ನಮ್ಮ ಸ್ಕೂಲಲ್ಲಿ ಮಸ್ತಾಗಿ ಕಲಿಸ್ತಿದ್ದಾರೆ, ಅಲ್ಲಿ ಕೂಡ ಡೀಟೇಲ್ಡ್ ಆಗಿ ಕಲೀರಿ. ಅಂಡ್ ಎಸ್ಪೆಷಲಿ ಈ ಟಾಪಿಕ್ಸ್ ಏನಿದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿ,
ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್, ಪ್ರೊಬ್ಯಾಬಿಲಿಟಿ. ಈ 4 ಟಾಪಿಕ್ ಬಂಕ್ ಹೊಡಿಲಿಕ್ಕೆ ಹೋಗಬೇಡಿ. ಫೈನ್. ನಿಮ್ಮ ಅವ್ರ ಜೊತೆ ಇವ್ರ ಜೊತೆ ಹೊರಗೆ ಹೋಗೋದಿದ್ರು 4 ಟಾಪಿಕ್ಸ್ ಡೋಂಟ್ ಗೋ ಟು ಮಿಸ್ ಬಿಕಾಸ್ ಇಟ್ ಇಸ್ ಸೆಕೆಂಡ್ PUC, ವೆರಿ ಇಂಪಾರ್ಟೆಂಟ್. ಸೊ ಕನ್ಸೆಪ್ಟ್ ಬಿಲ್ಡಿಂಗ್ ಅರ್ಥ ಆಯ್ತಾ? ಜುಲೈಯಲ್ಲಿ ಈ ಟಾಪಿಕ್ ಮೇಲೆ ನೀವು ವರ್ಕ್ ಮಾಡಬೇಕು. ಏನೆಲ್ಲ ಕನ್ಸೆಪ್ಟ್ಸ್ ಅನ್ನ ನಾವು ಹೇಳ್ಕೊಡ್ತೀವಿ ಅದನ್ನ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಫೈನ್. ಇವಾಗ ನೀವು ಸ್ಕೂಲಲ್ಲಿ ಇದ್ದಾಗೆಲ್ಲ ನಿಮಗೆ ಪೇಜ್ ಬೈ ಪೇಜ್ ಬರ್ಸ್ತಿದ್ರ, ಇಲ್ಲ ಹಂಗಾಗಲ್ಲ. ಕನ್ಸೆಪ್ಟ್ಸ್ ಅನ್ನ ಹೇಳ್ಕೊಡ್ತೀವಿ, ಪ್ರಾಬ್ಲಮ್ಸಿಗೆ ಅಪ್ಲೈ ನೀವು ಮಾಡಬೇಕು. ಡನ್. ಮೂವಿಂಗ್ ಆನ್ ನೆಕ್ಸ್ಟ್, ಆಗಸ್ಟ್ 2026. ನೋಡಿ, ಆಗಸ್ಟ್ 26 ತುಂಬಾನೇ ಇಂಪಾರ್ಟೆಂಟ್ ಮಂತ್ ಆಗುತ್ತೆ ಬಿಕಾಸ್ ನೀವು ಫಸ್ಟ್ ಎಕ್ಸಾಮ್ ಅನ್ನ ಬರೀತೀರಾ. ಅಂಡ್ ಯು ನೋ ಸ್ಟೂಡೆಂಟ್ಸ್, ಅದನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಮಾರ್ಕ್ಸ್ ಕೌಂಟ್ ಯಾವ ರೀತಿ ಆಗುತ್ತೆ? FA1 ಎಕ್ಸಾಮ್ದು, FA2 ಎಕ್ಸಾಮ್ದು ಅಗ್ರಿಗೇಟ್ ಅನ್ನ ತಗೊಂಡು ಪ್ಲಸ್ ನಿಮ್ದು ಮೇನ್ ಎಕ್ಸಾಮ್ದು ನಿಮ್ದು ಟೋಟಲ್ ಮಾರ್ಕ್ಸ್ ಬರುತ್ತೆ. ಕರೆಕ್ಟ್? ಅರ್ಥ ಆಯ್ತಲ್ವಾ? FA1 FA2 ಪ್ಲಸ್ ಮೇನ್ ಎಕ್ಸಾಮ್. ಮಿಡ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಬಟ್ FA1 ಅಂಡ್ FA2 ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆಗೋದನ್ನ ಫಾಲೋ ಮಾಡಿ. FA1 ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ನಿಮ್ದು 30% ಆಫ್ ದಿ ಸಿಲೆಬಸ್ ವಿಲ್ ಬಿ ಕವರ್ಡ್. ಸೊ ಇವಾಗಲೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಬಿಫೋರ್ ಯು ಗೋ ಟು 11th ನಿಮಗೆ ಈಗಲೇ ರೋಡ್ ಮ್ಯಾಪ್ ಕೊಡ್ತಾ ಇದ್ದೀನಿ. ಯಾವ ಟಾಪಿಕ್ ಇರುತ್ತಪ್ಪ? ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿ ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್. ಇದು ಎಕ್ಸರ್ಸೈಸ್, ಫಸ್ಟ್ ಎಕ್ಸರ್ಸೈಸ್ ಇರುತ್ತೆ. ಎಕ್ಸರ್ಸೈಸ್ 1 ವಿಲ್ ಬಿ ದರ್. ನೋಡಿ, ಇವಾಗ್ಲಿಂದಾನೇ ನಿಮ್ದು ಆಗಸ್ಟಿನ ಐಡಿಯಾ ಈಗಲೇ ಕೊಡ್ತಾ ಇದ್ದೀನಿ. ಸೊ ನೀವು ಮೈಂಡ್ ಸೆಟ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ಹೈ ವೇಟೇಜ್, ಎಲ್ಲಕ್ಕಿಂತ ಜಾಸ್ತಿ ವೇಟೇಜ್ ಇರೋದು ಎಲ್ಲಿ ಸ್ಟೂಡೆಂಟ್ಸ್? 50% ಟ್ರಿಗ್ನೋಮೆಟ್ರಿ, 30% R&F. ಕ್ಲಿಯರ್? ಅರ್ಥ ಆಯ್ತಲ್ಲ? 50% ವಿಲ್ ಬಿ ಟ್ರಿಗ್ನೋಮೆಟ್ರಿ, 30% ವಿಲ್ ಬಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ 2 ಟಾಪಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ? ಸೊ ಮೇಕ್ ಶೂರ್ ದ್ಯಾಟ್ ವೆನೆವರ್ ದೇ ಆರ್ ಟೀಚಿಂಗ್ ದಿಸ್ ತುಂಬಾನೇ ಕೇರ್ಫುಲ್ ಆಗಿ ಲಿಸನ್ ಮಾಡಿ. ಓಕೆ, MCQs ರಿವಿಷನ್. MCQs ರಿವಿಷನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇದಕ್ಕೆ ನೀವು ಬೇಕಂದ್ರೆ ಕ್ವಶನ್ ಬ್ಯಾಂಕ್ ಅನ್ನ ಯೂಸ್ ಮಾಡ್ಕೋಬಹುದು. ಯು ಕ್ಯಾನ್ ಯೂಸ್ ಕ್ವಶನ್ ಬ್ಯಾಂಕ್ ಓವರ್ ಹಿಯರ್. ಅರ್ಥ ಆಯ್ತಾ? ಕ್ವಶನ್ ಬ್ಯಾಂಕ್ ಅನ್ನ ನೀವು ಇಲ್ಲಿಗೆ ಯೂಸ್ ಮಾಡಬಹುದು. ಅಂಡ್ 4th ಥಿಂಗ್ ಇಸ್ PW ಕನ್ನಡ ಮ್ಯಾರಥಾನ್ಸ್. ನಿಮ್ಗೋಸ್ಕರ ನಾವು FA1 ಮಿಡ್ ಟರ್ಮ್, FA2 ಇದ್ದಾಗ ಮ್ಯಾರಥಾನ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟ್? ಆರ್ ವಿಲ್ ಡೂ ಇಟ್ ಎವ್ರಿ ಇಯರ್ ನಾವು ಮಾಡ್ತೀವಿ. ಅದೇ ರೀತಿ ಫುಲ್ ಸಿಲೆಬಸ್ ರಿವಿಷನ್ ಕೂಡ ನಿಮ್ಗೆಲ್ಲ ಆಗುತ್ತೆ. ಕಂಪ್ಲೀಟ್ ಐಡಿಯಾ ಸಿಗ್ತಿದೆನಾ? ಮೂವಿಂಗ್ ಆನ್ ನೆಕ್ಸ್ಟ್, ಸೆಪ್ಟೆಂಬರ್ 2026 ಏಮ್ ಫಾರ್ 50% ಆಫ್ ದಿ ಸಿಲೆಬಸ್. 50% ಆಫ್ ದಿ ಸಿಲೆಬಸ್ಸಿಗೆ ನೀವು ಏಮ್ ಮಾಡಬೇಕು. ಇವಾಗ ನೀವು ತಿಳ್ಕೊತಿರ್ಬೋದು, ಸರ್ ನಾವು ಜೂನಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿದರೆ ಜುಲೈ ಆಗಸ್ಟ್ 2 ತಿಂಗಳಲ್ಲಿ, 2.5 ತಿಂಗಳಲ್ಲಿ ಯಾವ ರೀತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತಿದ್ದಾರೆ? ನೀವು ಇಲ್ಲಿ ನೋಡಿದ್ರೆ FA1 ಸಿಲೆಬಸ್ ಅನ್ನ ರಿವಿಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ಫೈನ್. ನೋಡಿ, 50% ನೀವು ಏಮ್ ಮಾಡಬೇಕು. ಕರೆಕ್ಟ್ ಅವ್ರನ್ನು ನೀವು ಹೇಳ್ತಿದ್ದೀರಾ FA1 ಸಿಲೆಬಸ್ ಏನಿದೆ ರಿವಿಷನ್ ಮಾಡಿ. ರಿಮೈನಿಂಗ್ 20% ಸಿಲೆಬಸ್, ದಟ್ ಈಸ್ ಲೀನಿಯರ್ ಇನ್ಇಕ್ವಾಲಿಟಿ, ಸ್ಟ್ರೇಟ್ ಲೈನ್, ಕೋನಿಕ್ ಸೆಕ್ಷನ್, ಇದನ್ನು ಕೂಡ ಮುಗಿಸಿ. ಅಂಡ್ ದೆನ್ ಲ್ಯಾಬ್ ಪ್ರಾಕ್ಟಿಕಲ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಏನು ಆಪ್ಷನಲ್ ಸಬ್ಜೆಕ್ಟ್ ಇದೆ ಅದನ್ನು ಕೂಡ ಮುಗಿಸಿ. ಸೆಪ್ಟೆಂಬರ್ ನಿಮ್ದು ಪ್ರೊಡಕ್ಟಿವ್ ಮಂತ್ ಆಗಿರಬೇಕು. ಸೊ ಯಾವ ರೀತಿ ಮಾಡ್ತೀರಾ? ಫೈನ್. ಬಿಕಾಸ್ ಡೆಫಿನೆಟ್ಲಿ ನೋಡಿ, 2 ತಿಂಗಳಲ್ಲಿ 50% ಸಿಲೆಬಸ್ ಕಾಲೇಜಲ್ಲಿ ಮುಗಿಸೋದು ಪಾಸಿಬಲ್ ಇಲ್ಲ. ಬಟ್ ನಿಮ್ಮ ಕಡೆ ನಾನು ಒಂದು ಬ್ರಹ್ಮಾಸ್ತ್ರನ ಕೊಡ್ತಾ ಇದ್ದೀನಿ. ಅದು ಏನಂದ್ರೆ ಅರ್ಜುನ KCET 2027. ಕ್ಲಿಯರ್? ಈ ಬ್ಯಾಚ್ ಏನಿದೆ ಸ್ಟೂಡೆಂಟ್ಸ್, ಡೆಡಿಕೇಟೆಡ್ಲಿ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್ ಯಾರು ಸೈನ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಈ ಬ್ಯಾಚ್ ಅಲ್ಲಿ ನಾವು ಬೋರ್ಡ್ಸ್ ಪ್ಲಸ್ KCET ನಿಮ್ಗೋಸ್ಕರ ಕವರ್ ಮಾಡ್ತೀವಿ. ಬೋರ್ಡ್ಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಇದೆ? ಫೈನ್. ಇಂಪಾರ್ಟೆಂಟ್ ಡೆರಿವೇಷನ್ಸ್ ಏನಿದೆ, ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಏನಿದೆ ಅದನ್ನ ಕವರ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಆ ಕಲ್ತಿರೋ ಕನ್ಸೆಪ್ಟ್ಸ್ ಅನ್ನ ನೀವು KCET ಹೆಂಗೆ ಅಪ್ಲೈ ಮಾಡ್ತೀರಾ ಅದನ್ನೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ಈ ಬ್ಯಾಚ್ ಸ್ಪೆಷಲಿ ಸಮರ್ ಸೇಲ್ ಇಂದ ಅಬ್ಸಲ್ಯೂಟ್ ಮಿನಿಮಮ್ ಪ್ರೈಸ್ಗೆ ನಿಮ್ಗಾಗಿ ಅವೈಲೇಬಲ್ ಇದೆ. ಫೈನ್. ಸೊ ನೀವು ಬೇಕಂದ್ರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಅಂಡ್ ಎಸ್, ಬಿಫೋರ್ ಸೆಪ್ಟೆಂಬರ್ ನಿಮ್ಮ ಕಾಲೇಜಲ್ಲಿ ಮುಗಿಯೋಕ್ಕಿಂತ ಮುಂಚೆ ನಾವೇ ಸಿಲೆಬಸ್ ಅನ್ನ ಆ ಟಾಪಿಕ್ ಅನ್ನ ನಿಮ್ಗೆ ಮುಗಿಸಿರ್ತೀವಿ. ಆಮೇಲೆ ಏನಾಗುತ್ತೆ, ಕಾಲೇಜಲ್ಲಿ ಫುಲ್ ನಿಮ್ದೇ ಹವಾ. ಹೌದಿಲ್ಲ? ಅರ್ಥ ಇದೆಯಾ? ಯಾಕೆ ಹವಾ? ಯಾರೇ ಒಂದು ಸ್ಟೂಡೆಂಟ್ ಕ್ವಶನ್ ಅನ್ನ ಕೇಳ್ತಾರೆ. ಫೈನ್. ಅಥವಾ ಯಾವುದಾರೆ ಟೀಚರ್ ಒಂದು ಸ್ಟೂಡೆಂಟ್ಸಿಗೆ ಒಂದು ಡೌಟ್ ಅನ್ನ ಕೇಳಿದ್ರು ಅಥವಾ ಕ್ವಶನ್ ಅನ್ನ ಕೇಳಿದ್ರು ಅಂತ ತಿಳ್ಕೊಳ್ಳೋಣ. ನೀವು ಆ ಟಾಪಿಕ್ ಆಲ್ರೆಡಿ ಓದಿರ್ತೀರಾ. ನೀವು ಪಟ್ಟಂತ ಆನ್ಸರ್ ಮಾಡಿದ್ರೆ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಕುಂತಿರೋ ಹುಡುಗಿ ನಿಮ್ ನೋಡಿ, ಅಯ್ಯಪ್ಪ ಇವ್ ಹೆಂಗ ಆನ್ಸರ್ ಮಾಡಿದ. ಫೈನ್. ಆ ಲೆವೆಲ್ ಹವಾ ನಿಮ್ದು ಕಾಲೇಜಲ್ಲಿ ಆಗಿರುತ್ತೆ. ಕ್ಲಿಯರ್? ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಇಫ್ ಯು ಸಿ ಓವರ್ ಹಿಯರ್, October 2026 ಬಿಕಾಸ್ ಮಿಡ್ ಟರ್ಮ್ ಎಕ್ಸಾಮ್ ಬರೋದು ಬಿಫೋರ್ ದಸರಾ ಹಾಲಿಡೇಕ್ಕಿಂತ ಮುಂಚೆ ಅಥವಾ ದಸರಾ ಹಾಲಿಡೇ ಆದಮೇಲೆ ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಏನು ಏಮ್ ಮಾಡ್ತೀರಾ? ಜಸ್ಟ್ ಏಮ್ ಮಾಡಿ. ದಟ್ ಈಸ್ ಸ್ಕೋರ್ ಬೆಟರ್ ಟು ಗೇನ್ ಕಾನ್ಫಿಡೆನ್ಸ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅನಲೈಸ್ ಯುವರ್ ವೀಕ್ ಟಾಪಿಕ್ಸ್. ನಿಮ್ದು ಯಾವ್ಯಾವ ವೀಕ್ ಟಾಪಿಕ್ಸ್ ಇದೆ ಅದನ್ನ ಅನಲೈಸ್ ಮಾಡಿ. ಥರ್ಡ್ ಇಸ್ ಫೋಕಸ್ ಮೋರ್ ಆನ್ MCQ ರಿವಿಷನ್. ಫೈನ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ನೋಡ್ರಿ, ನೀವು ಮಿಡ್ ಟರ್ಮ್ ಅಲ್ಲಿ ಏನಾದರೂ ಮ್ಯಾಥ್ಸ್ ಅಲ್ಲಿ 90 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ, ಕ್ಲಿಯರ್, ಅಥವಾ ಔಟ್ ಆಫ್ 80 ಇಫ್ ಯು ಆರ್ ಸ್ಕೋರಿಂಗ್ 70 ಮಾರ್ಕ್ಸ್, ಔಟ್ ಆಫ್ 80 ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೌದಲ್ಲಪ್ಪ ನಾ ಆರಾಮ್ಸೆ ಈ ಸ್ಕೋರನ್ನು
ಐ ಕ್ಯಾನ್ ಟೇಕ್ 75+ ಫಾರ್ ಮೇನ್ ಎಕ್ಸಾಮ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ 50% ಸಿಲೆಬಸ್ ಅಂತೂ ಆಲ್ರೆಡಿ ಮುಗಿಸಿದ್ದೀರಾ. ನೆಕ್ಸ್ಟ್ ಅನಲೈಸ್ ವೀಕ್ ಟಾಪಿಕ್ಸ್. ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಷನ್ ಆದಮೇಲೆ ಯಾವ್ಯಾವ ಟಾಪಿಕ್ಸಲ್ಲಿ ನೀವು ಲ್ಯಾಕ್ ಆಗ್ತೀರಾ, ರಿವೈಸ್ ಮಾಡಿ. ಫೋಕಸ್ ಮೋರ್ ಆನ್ MCQs. ನೋಡಿ, ಜಾಸ್ತಿ ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲೂಸ್ ಮಾಡೋದು ರಿವಿಷನ್ MCQs ಮೇಲೆ. ಫೈನ್, ಅದೇನು ಔಟ್ ತಗೋಬೇಕಿರೋದು ಒಂದು ಡ್ರೀಮ್ ಇರುತ್ತಲ್ಲ, ಅದನ್ನ ಲೂಸ್ ಆಗೋದು ಜಸ್ಟ್ ಆನ್ MCQ. ಸೊ ಆದಷ್ಟು ಓವರ್ ದ ಪೀರಿಯಡ್ ಆಫ್ ಟೈಮ್, ಲೈಕ್ ಪ್ರತಿ 1 ಮಂತಲ್ಲಿ ಅಟ್ಲೀಸ್ಟ್ ಮೇಕ್ ಶೋರ್ ದಟ್ 50 MCQs ಪರ್ ಸಬ್ಜೆಕ್ಟ್ ನೀವು ಸಾಲ್ವ್ ಮಾಡ್ತೀರಾ, ಪರ್ ಟಾಪಿಕ್. ಕ್ಲಿಯರ್? ಮೂವಿಂಗ್ ಆನ್ ನೆಕ್ಸ್ಟ್. ಸರ್ ಮಿಡ್ ಟರ್ಮ್ ಅಂತೂ ಮುಗೀತು, ಚಿಲ್ ಮಾಡೋದಾ? ಇಲ್ಲ, ಮಿಡ್ ಟರ್ಮ್ ಮುಗಿದ ಮೇಲೆ ಚಿಲ್ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದಿಲ್ಲ, ಬಿಕಾಸ್ ನಿಮ್ಮದು ಇದು 2 year ಜರ್ನಿ, ನಾಟ್ 1 year, ನಾಟ್ ಹಾಫ್ ಇಯರ್. ರಿಮೆಂಬರ್ ದಿಸ್. ಈ ಜರ್ನಿ ಏನಿದೆ ನಿಮ್ಮದು, ಸೈನ್ಸನ್ನು ನೀವು ಚೂಸ್ ಮಾಡಿದರೆ 2 years. ನೀವೇನಾದರೂ JEE ಎಕ್ಸಾಮ್ ಏನು ಮಾಡ್ತಿದ್ದೀರಾ ಅಂದರೆ ಅದು ಅಡ್ವಾನ್ಸ್ ಎಕ್ಸಾಮ್ ಮುಗಿಯೋವರೆಗೂ ಅಲ್ಲಿ ನಿಮ್ಮ ಜರ್ನಿ ಇರುತ್ತೆ. ನೀಟ್ ಎಕ್ಸಾಮ್ ಚೂಸ್ ಮಾಡಿದರೆ ನೀಟ್ ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮ ಜರ್ನಿ. KCET ಚೂಸ್ ಮಾಡಿದರೆ KCET ಕೌನ್ಸಿಲಿಂಗ್ ಮುಗಿಯೋವರೆಗೂ ನಿಮ್ಮ ಜರ್ನಿ. ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ನವೆಂಬರ್ 2026 ಏನು ಮಾಡ್ತೀರಾ? ಫೋಕಸಿಂಗ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್. ಬಿಕಾಸ್ ಈ ಮಂತ್ ಸ್ವಲ್ಪ ಫ್ರೀ ಇರ್ತೀರಾ ನೀವು. ಮಿಡ್ ಟರ್ಮ್ ಅನ್ನ ಮುಗಿಸಿದ್ದೀರಾ, ಕಾಲೇಜ್ ರಿಓಪನ್ ಆಗಲಿಕ್ಕೆ ಸ್ವಲ್ಪ ಹಾಲಿಡೇಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ, ನೀವು ಸ್ಟೇಟ್ ರ್ಯಾಂಕ್ ಬರಬೇಕಂದ್ರೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಏನು ಮಾಡಿ? ಫೋಕಸ್ ಆನ್ ಕಾಂಪಿಟೇಟಿವ್ ಸಿಲೆಬಸ್. KCET ಎಕ್ಸಾಮ್ ಪ್ಯಾಟರ್ನ್ ಅನ್ನ ಫೆಮಿಲಿಯರ್ ಆಗಿ 15 ಕ್ವಶನ್ಸ್ ವಿಲ್ ಬಿ ಫ್ರಮ್ ಫಸ್ಟ್ PUC ಸಿಲೆಬಸ್. KCET ಎಕ್ಸಾಮ್ ಅಲ್ಲಿ ಎವ್ರಿ ಇಯರ್ ಪ್ರತಿ ಒಂದು ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ 15 ಕ್ವಶನ್ ಬರೋದೆಲ್ಲಿಂದ? ನಿಮ್ದು ಫಸ್ಟ್ PUC ಸಿಲೆಬಸ್ ಇಂದ. ಸೊ ಫಸ್ಟ್ PUC ಇಸ್ ಅ ಫೌಂಡೇಶನ್. ನೀವು ಕರೆಕ್ಟಾಗಿ ಫಸ್ಟ್ PUC ಅನ್ನ ಮಾಡಿದ್ರೆ ಅದರ ಫೌಂಡೇಶನ್ ನಾಲೆಜ್ ಅನ್ನ ಯೂಸ್ ಮಾಡಿ ಸೆಕೆಂಡ್ PUC ಮತ್ತೆ ಅನದರ್ 10 ಕ್ವಶನ್ಸ್. ಸೊ 25 ಕ್ವಶನ್ಸ್ ಇಲ್ಲಿಗೆ ಕವರ್ ಆಯ್ತು. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋ ಬ್ಯಾಚ್ ನಿಮ್ಗೆ ಬೇಕು. ಲೆಟ್ ಇಟ್ ಬಿ JEE ಆರ್ KCET, ಅರ್ಜುನ KCET ಅನ್ನ ಫಾಲೋ ಮಾಡಿ. ಕ್ಲಿಯರ್? ಪ್ರಾಕ್ಟೀಸ್ KCET PYQs 50% ಕಂಪ್ಲೀಟೆಡ್ ಟಾಪಿಕ್ಸ್. ಕ್ಲಿಯರ್? ಇವಾಗ ನೋಡಿ, ಮಿಡ್ ಟರ್ಮಿಗೆ 50% ಸಿಲೆಬಸ್ ಅನ್ನ ಮುಗಿಸಿರ್ತೀರಾ. ಯಾವ ಸಿಲೆಬಸ್ ಅನ್ನ ಮುಗಿಸಿದಿರಾ, ಮೇಕ್ ಶೂರ್ ದಟ್ ಆ ಟಾಪಿಕ್ ಮೇಲೆ ನೀವು KCET PYQs ಅನ್ನ ಫಾಲೋ ಮಾಡ್ತೀರಾ. ಇಲ್ಲಿ ಪ್ರಾಕ್ಟೀಸ್ ಆಗ್ತಾ ಇದೆ, ಇಲ್ಲಿ ನೀವು PYQ ಸಾಲ್ವ್ ಮಾಡ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಥರ್ಡ್ ಸ್ಟೆಪ್ ಇಸ್ ಅಟೆಂಪ್ಟ್ ಮಾಕ್ ಟೆಸ್ಟ್. ಕ್ಲಿಯರ್? ನೀವು ಏನು ಮಾಡಬೇಕು ಸ್ಟೂಡೆಂಟ್ಸ್? ನೆಕ್ಸ್ಟ್ ಮಾಕ್ ಟೆಸ್ಟ್ ಅನ್ನ ಅಟೆಂಪ್ಟ್ ಮಾಡಬೇಕು. ಕ್ಲಿಯರ್? ಮಾಕ್ ಟೆಸ್ಟ್ ಎಲ್ಲಿಂದ ಅಟೆಂಪ್ಟ್ ಮಾಡೋದು ಸರ್? ನಮಗಂತೂ ಏನೂ ಎಕ್ಸೆಸ್ಸೇ ಇಲ್ಲಲ್ವಾ. ಎಲ್ಲಾದ್ರೂ ನಾವು ನೆಟ್ಟಲ್ಲಿ ನೋಡಿದ್ರೆ ಬರೀ ಸೆಕೆಂಡ್ PUC ಸಿಲೆಬಸ್ ಜೊತೆ ಬರುತ್ತೆ. ಬರೇ ಫಸ್ಟ್ PUC ಸಿಲೆಬಸ್ ಏನಾದರೂ ಬೇಕಂದ್ರೆ ಅಗೇನ್ ಯು ಹ್ಯಾವ್ ಅರ್ಜುನ KCET ಬ್ಯಾಚ್. ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಇಟ್ ಇಸ್ ಫಾರ್ 3999. ಬಟ್ ಸಮರ್ ಸೇಲ್ ಅಲ್ಲಿ ಇದಕ್ಕೂ ಕೂಡ ಡಿಸ್ಕೌಂಟ್ ಇದೆ. ಫೈನ್, ದಿಸ್ ಈಸ್ ಅವೈಲೇಬಲ್ ಅಟ್ ಅ ಡಿಸ್ಕೌಂಟೆಡ್ ಪ್ರೈಸ್. ಅದನ್ನ ನೀವು ಮತ್ತೆ PW ಆ್ಯಪ್ ಅಲ್ಲಿ ಚೆಕ್ ಮಾಡಬಹುದು. ಫೈನ್, ಅತಿ ತೀರಾ ಡಿಸ್ಕೌಂಟ್ ಅಲ್ಲಿ ಈ ಬ್ಯಾಚ್ ನಿಮಗೆ ಅವೈಲೇಬಲ್ ಇದೆ. ಡನ್. ಇದನ್ನ ಆದ್ಮೇಲೆ ನೆಕ್ಸ್ಟ್ ನೋಡಿ, what you are going to do. December 2026 ಕಾಂಪಿಟೇಟಿವ್ ಎಕ್ಸಾಮ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಲ್ವಾ? ಬಿಕಾಸ್ ನೋಡಿ, December 2026 ಅಲ್ಲಿ ಯು ಆರ್ ಅಗೇನ್ ಗೋಯಿಂಗ್ ಟು ಹ್ಯಾವ್ FA2 ಎಕ್ಸಾಮಿನೇಷನ್. 30% ಸಿಲೆಬಸ್ ಮತ್ತೆ 50, 30 ಮತ್ತೆ 30. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಮದು ಸಿಲೆಬಸ್ ಏನಿರುತ್ತೆ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್, PNC, ಬೈನಾಮಿಯಲ್ ಥಿಯರಮ್, 3D ಜಾಮೆಟ್ರಿ, ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸ್. ಅದರಲ್ಲಿ ತುಂಬಾನೇ ಹೈ ವೇಟೇಜ್ ಇರೋದ 50% ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಇಸ್ ವೆರಿ ಇಂಪಾರ್ಟೆಂಟ್. MCQs ರಿವಿಷನ್ ಮಾಡ್ತೀರಾ ಮತ್ತೆ ಬೋರ್ಡ್ ಕ್ವಶನ್ ಬ್ಯಾಂಕ್ ಇಂದ. ಆ್ಯಂಡ್ ಫೋರ್ತ್ ಇಸ್ PW ಕನ್ನಡ ಮ್ಯಾರಥಾನ್ಸ್, ಫುಲ್ ಸಿಲೆಬಸ್ ರಿವಿಷನ್ಗೋಸ್ಕರ. ತಿಳಿತಲ್ಲ? ಡಿಸೆಂಬರ್ ಮಂತ್ FA2 ರಿವಿಷನ್ ಅನ್ನ ಮಾಡ್ತೀರಾ. ಮೂವಿಂಗ್ ಆನ್ ಟು ದ ಜನವರಿ ಮಂತ್. ಜನವರಿ ಮಂತ್ ಅನ್ನ 2 ಪಾರ್ಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಿ. ಕಂಪ್ಲೀಟ್ ರೋಡ್ ಮ್ಯಾಪ್ ಇದು. 2026 ಇಯರ್ ಮುಗೀತು. ನಾವ್ ಇಟ್ ಇಸ್ 2027. ಓಕೆ, ಇಲ್ಲಿ 2027 ಆಗ್ಬೇಕಿತ್ತು ಇದು. ಫೈನ್, ದಿಸ್ ಇಸ್ 2027. ಕ್ಲಿಯರ್? ಬಿಕಾಸ್ 2026 ಇಲ್ಲಿಗೆ ಮುಗೀತು, ಹೊಸ ಇಯರ್ ಸ್ಟಾರ್ಟ್ ಆಯಿತು. ಹೊಸ ಇಯರ್ ಅಲ್ಲಿ ಏನು ಮಾಡ್ತೀರಾ ಸ್ಟೂಡೆಂಟ್ಸ್? ಮೇಕ್ ಅ 15 days ಸ್ಪ್ಲಿಟ್ ಓವರ್ ಹಿಯರ್. 2 days 15 days ಅಲ್ಲಿ ಸ್ಪ್ಲಿಟ್ ಮಾಡಿ. ಫಸ್ಟ್ 15 days, ನೆಕ್ಸ್ಟ್ 15 days. ಇಲ್ಲಿ ಕಂಪ್ಲೀಟ್ ಫುಲ್ ಸಿಲೆಬಸ್ ರಿವಿಷನ್ ಅನ್ನ ಮಾಡಿ. ಆಲ್ರೆಡಿ ಡಿಸೆಂಬರ್ ಅಲ್ಲಿ FA2 ಮುಗ್ದೋಗಿರುತ್ತೆ, ಅಲ್ಲಿಂದ ನಿಮಗೆ ಟೈಮ್ ಇರುತ್ತೆ ಟು ಕಂಪ್ಲೀಟ್ ದ ರಿವಿಷನ್. ಸೊ ಕಂಪ್ಲೀಟ್ ರಿವಿಷನ್ ಮಾಡಿಬಿಡಿ, 100% ಸಿಲೆಬಸ್ ರಿವಿಷನ್ ಅನ್ನ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಲ್ಯಾಬ್ ಎಕ್ಸಾಮ್ ರಿವಿಷನ್ ಆ್ಯಂಡ್ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್. ಬಿಕಾಸ್ ನೋಡಿ, ಥಿಯರಿ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಲ್ಯಾಬ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಇದೆ. ನಿಮ್ಮ ಪ್ರಾಕ್ಟಿಕಲ್ ಬುಕ್ಸ್ ಏನಿದೆ ಅಥವಾ ನೀವೇನಾದರೂ ಲ್ಯಾಬಿಗೆ ಓದಬೇಕಂದ್ರೆ ಅದನ್ನು ಓದಿ ಮುಗಿಸಿ. ಸೊ 15 days ಅನ್ನ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಕ್ಲಿಯರಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಅಗೇನ್ ವಿ ಹ್ಯಾವ್ ಫೆಬ್ರವರಿ. ಕ್ಲಿಯರ್? ಫೆಬ್ರವರಿ 2027. ಕರೆಕ್ಟ್? ಬೈ ಮಿಸ್ಟೇಕ್ ಇಲ್ಲಿ 2026 ಅನ್ನ ರಿಪೀಟ್ ಆಗಿದೆ.
ಸೊ ಫೆಬ್ರವರಿ 2027 ಇಲ್ಲೇನು ಮಾಡ್ತೀರಾ ಸ್ಟೂಡೆಂಟ್ಸ, ಫಿನಿಶಿಂಗ್ ದ ಲ್ಯಾಬ್ ಪ್ರಾಕ್ಟಿಕಲ್ಸ್ ಆ್ಯಂಡ್ ಸಾಲ್ವಿಂಗ್ ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ ರಿವಿಷನ್. ಕ್ಲಿಯರ್ ಹೌದೇನಿಲ್ಲ? ಬಿಕಾಸ್ ಫೆಬ್ರವರಿ ಮಂತಲ್ಲಿ ನಿಮಗೆ ಲ್ಯಾಬ್ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇರ್ತದ. ಸಾಲ್ವಿಂಗ್ ಮಾಡೆಲ್ ಕ್ವಶನ್ ಪೇಪರ್, ಬೋರ್ಡ್ಸ್ನವರು ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಾರೆ ಡಿಸೆಂಬರ್ನಾಗ. ಅದನ್ನ ನಾವು ನಿಮ್ಗೆ ಚಾನಲ್ನಾಗ ಸಾಲ್ವ್ ಮಾಡ್ತೀವಿ, ಬಟ್ ಅದನ್ನ ನೀವು ಮತ್ತೆ ರಿವೈಸ್ ಮಾಡಬೇಕು ಪ್ಲಸ್ ರಿವಿಷನ್. ಸೊ ರಿಪೀಟ್ ಮೋಡಲ್ಲಿ ನೀವೇನು ಮಾಡಬೇಕು ಸ್ಟೂಡೆಂಟ್ಸ, ಆನ್ ರಿಪೀಟ್ ಮೋಡ್ ವಾಟ್ ಯು ಶುಡ್ ಡೂ ವಾಟ್ ರಿವಿಷನ್. ಕರೆಕ್ಟ್. MCQs ರಿವಿಷನ್, ಕ್ವಶನ್ ಬ್ಯಾಂಕ್ ಇಂದ MCQ practice, again previous year paper, important question practice, again math revision, MCQs, MQPs, and then again same process. You have to repeat till you score what? In the month of March. Fine. In the month of March ನಿಮ್ದು final exam ಇರ್ತದೆ ಇಲ್ಲಿ, ಹೌದೇನಿಲ್ಲ? In the month of March 2027 you will be having your final exam. ನೀವು ರಿಪೀಟ್ ಮೋಡಲ್ಲಿ ರಿವಿಷನ್ ಅನ್ನ ಮಾಡಿದ್ರೆ 100 marks in maths, 95 ಪ್ಲಸ್ ಬೇಡ, 100 ಔಟ್ ಆಫ್ 100 ಏಮ್ ಅನ್ನ ತಗೊಂಡೋಗಿ. ಯಾವುದು ಜರ್ನಿ ಸ್ಟಾರ್ಟ್ ಮಾಡುವಾಗ ಏಮ್ ಆಟ್ ದಿ ಸ್ಕೈ. ಫೈನ್. ನೀವೇನಾದ್ರೂ ಮರಕ್ಕೆ ಏಮ್ ಮಾಡ್ತೀರಾ ಅಂದ್ರೆ, ಇಲ್ಲಪ್ಪ ನಾನು ಇಲ್ಲಿಂದ ಜಂಪ್ ಹೊಡೆದು ಮರದ ಮೇಲೆ ಹೋಗಿ ಬೀಳಬೇಕು ಅಂದ್ರೆ ಅಂಡರ್ಗ್ರೌಂಡ್ ಹೋಗ್ತೀರಾ. ಏಮ್ ಮಾಡುವಾಗ ಹೈ ಏಮ್ ಮಾಡಿ, 100 ಏಮ್ ಮಾಡಿ ಮ್ಯಾಥ್ಸಲ್ಲಿ. ಏಮ್ ಫಾರ್ 100 marks in maths, then ಯು ವಿಲ್ ಡೆಫಿನೆಟ್ಲಿ ಬಿ ಅ ಟಾಪರ್. ಸೊ ನೀವು ಏನಾದರೂ ಈ ರೋಡ್ ಮ್ಯಾಪನ್ನು ಫಾಲೋ ಮಾಡಿದರೆ, ಜೂನಿಂದ ಸ್ಟಾರ್ಟ್ ಆಗಿ ಮಾರ್ಚ್ವರೆಗೂ 10 months ರೋಡ್ ಮ್ಯಾಪನ್ನು ನಿಮ್ಮ ಕಣ್ಮುಂದೆ ನಿಮಗೆ ಇದೆ. ನೀವು ಈ ರೋಡ್ ಮ್ಯಾಪನ್ನು ಫಾಲೋ ಮಾಡಿದರೆ ನಾಟ್ ಓನ್ಲಿ ಇನ್ ಫಸ್ಟ್ PUC, ಸೆಕೆಂಡ್ PUC ಎಂಟರ್ ಆಗೋ ಕೂಡ ನೀವೊಂದು ಸ್ಟ್ರಾಂಗ್ ಇಂಡಿವಿಜುವಲ್ ಆಗಿ ಹೋಗ್ತೀರಾ. ಫೈನ್. ಭಾಳಷ್ಟು ಜನ ಸ್ಟೂಡೆಂಟ್ಸನ್ನು ನೋಡಿದ್ದೀನಿ, ಫಸ್ಟ್ PUCಯಲ್ಲಿ ಏನೂ ಓದಿರಂಗಿಲ್ಲ, ಡೈರೆಕ್ಟ್ ಸೆಕೆಂಡ್ PUCಯಲ್ಲಿ RV ಕಾಲೇಜ್ ಹೋಗಬೇಕು, IIT ಕ್ರ್ಯಾಕ್ ಮಾಡಬೇಕು, ನೀಟ್ ಏಮ್ಸ್ ಕ್ರ್ಯಾಕ್ ಮಾಡಬೇಕು ಅಂತ ಬರ್ತಾರೆ. ಬಟ್ ಅವ್ರಿಗೆ ನಾಲೆಜ್, ಫೌಂಡೇಶನ್ ನಾಲೆಜೇ ಕ್ಲಿಯರ್ ಆಗಿರಲ್ಲ. ಅವರಿಗೆಲ್ಲ ಏನು ಮಾಡಬೇಕು? ಸೊ ಅವರಿಗೆಲ್ಲ ಸ್ಟೂಡೆಂಟ್ಸ ನೀವು ಫೌಂಡೇಶನ್ ಇಂದಾನೇ ಕರೆಕ್ಟಾಗಿ ಓದಬೇಕು, ಅವಾಗ ಅಷ್ಟೇ ಪಾಸಿಬಲ್ ಇದೆ. ಸೊ ಐ ಹೋಪ್ ವಾಟ್ ಎವರ್ ದಿಸ್ ರೋಡ್ ಮ್ಯಾಪ್ ಐ ಹ್ಯಾವ್ ಗಿವನ್ ಟು ಯು ಪೀಪಲ್, 95 ಪ್ಲಸ್ ಒಂದು ಸ್ಕೋರ್ ಮಾಡೋ ಅಂಥದ್ದು ಈ ರೋಡ್ ಮ್ಯಾಪ್ ಏನಿದೆ ಇದನ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರಾ. ಆ್ಯಂಡ್ ಇಫ್ ಯು ಫಾಲೋ ದ್ಯಾಟ್, ರಿಮೆಂಬರ್ ಸ್ಟೂಡೆಂಟ್ಸ್, ಯು ವಿಲ್ ಬಿ ದ ಟಾಪರ್, 100% ನಿಮ್ಮದು. ಸೊ ಇದೇ ಮೋಟಿವೇಶನ್ ಇಂದ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಜರ್ನಿಯಲ್ಲಿ PW ಇಂದ ನಿಮ್ಗೆ ಹೆಲ್ಪ್ ಬೇಕಂದ್ರೆ ಅರ್ಜುನ ಬ್ಯಾಚ್ ಇದೆ. ಸೊ ಅಲ್ಲಿ ಕಂಪ್ಲೀಟ್ ನಾವು ಬೋರ್ಡ್ಸ್ ಆಸ್ ವೆಲ್ ಆಸ್ KCD ಕವರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.